ಮನೆ ಮೇಲ್ಚಾವಣಿ ಕುಸಿದು 4 ಸಾವನ್ನಪ್ಪಿದ್ದಾರೆ. ವಿಜಯಪುರದಲ್ಲಿ ಗಾಳಿ ಮಳೆಗೆ ಮೇಲ್ಚಾವಣಿ ಕುಸಿತ. ಪತಿ ಪತ್ನಿ ಹಾಗೂ 2 ಮಕ್ಕಳು ಜೀವಂತ ಸಮಾಧಿ. ಮನೆ ಮೇಲ್ಚಾವಣಿ ಕುಸಿದು 4 ಸಾವನ್ನಪ್ಪಿದ್ದಾರೆ. ವಿಜಯಪುರದಲ್ಲಿ ಗಾಳಿ ಮಳೆಗೆ ಮೇಲ್ಚಾವಣಿ ಕುಸಿತಗೊಂಡಿರುವಂತದ್ದು. ಪತ್ನಿ ಹಾಗೆ ಪತಿ 2 ಮಕ್ಕಳು ಜೀವಂತ ಸಮಾಧಿಯಾಗಿದ್ದಾರೆ. ಅಲಮೇಲ ತಾಲೂಕಿನ ಮೊರಗಟ್ಟಿಯಲ್ಲಿ ಘಟನೆ ನಡೆದಿರುವಂತದ್ದು. ಗುರುನಾಥ ಬಡಗೇರ 35 ವರ್ಷದವರು, ಜ್ಯೋತಿ ಬಡಗೇರ 28 ವರ್ಷದವರು, ಜೊತೆಗೆ ಕಾಳಮ್ಮ ಬಡಗೇರ 13 ವರ್ಷದವರು ಹಾಗೆ ಕೀರ್ತಿ ಬಡಗೇರ 9 ವರ್ಷದ ಮಕ್ಕಳು ಮೃತರಾಗಿದ್ದಾರೆ. ಹಳೆಯ ಮನೆಯಲ್ಲಿ ಬಾಡಿಗೆಗೆ ವಾಸವಾಗಿದ್ದಂತಹ ಕುಟುಂಬ. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಕುಸಿದ ಮನೆಯ ಮೇಲ್ಚಾವಣಿ. ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಜೀವಂತ ಸಮಾಧಿಯಾದ ಕುಟುಂಬ. ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಶವ ಹೊರತೆಗೆಯುವ ಕಾರ್ಯ ಈಗ ನಡೆಯಲಾಗ್ತಾ ಇದೆ. ಮನೆ ಮೇಲ್ಚಾವಣಿ ಕುಸಿದು 4 ಮೃತಪಟ್ಟಿದ್ದಾರೆ. ವಿಜಯನಗರದಲ್ಲಿ ಗಾಳಿ ಮಳೆಗೆ ಮೇಲ್ಚಾವಣಿ ಕುಸಿತ ಆಗಿರುವಂಥದ್ದು. ಪತಿ ಪತ್ನಿ ಹಾಗೆ 2 ಮಕ್ಕಳು ಜೀವಂತ ಸಮಾಧಿಯಾಗಿದ್ದಾರೆ. ಅಲಮೇಲ ತಾಲೂಕಿನ ಮೊರಗಟ್ಟಿಯಲ್ಲಿ ಘಟನೆ ಸಂಭವಿಸಿರುವಂಥದ್ದು. ಗುರುನಾಥ ಬಡಗೇರ 35 ವರ್ಷದವರು ಹಾಗೆ ಜ್ಯೋತಿ ಬಡಗೇರ 28 ವರ್ಷದವರು, ಜೊತೆಗೆ ಕಾಳಮ್ಮ ಬಡಗೇರ 13 ಹಾಗೆ ಕೀರ್ತಿ ಬಡಗೇರ 9 ವರ್ಷದ ಮಕ್ಕಳು ಮೃತಪಟ್ಟಿದ್ದಾರೆ. ಹಳೆಯ ಮನೆಯಲ್ಲಿ ಬಾಡಿಗೆಗಿದ್ರು. ಮೇಲ್ಚಾವಣಿ ಕುಸಿತದ ಪರಿಣಾಮದಿಂದ 4 ಈಗ ಸಾವನ್ನಪ್ಪಿದ್ದಾರೆ. ಮಾತಾಡ್ತಾ ಅರ್ಜೆಂಟ್ ತೆಳಗಿಂದ ಸರ್, ತೆಳಗಿಂದು ವಿಜಯಪುರ ಜಿಲ್ಲೆಯ ಅಲಮೇಲ ತಾಲೂಕಿನ ಮೋಡಿಗಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಬಹಳಷ್ಟು ಮಳೆಗಾಳಿಯಿಂದ ಹಳೆಯ ಮನೆ ಜಂಚಿನ ಮನೆ ಕುಸಿದು ಬಿದ್ದ ಕಾರಣ ಮನೆಯ ಮೇಲ್ಚಾವಣಿ ಕುಸಿದು 4 ಮೃತಪಟ್ಟಿರುವಂತಹ ಘಟನೆ ವಿಜಯಪುರದಲ್ಲಿ. ಗಾಳಿ ಮಳೆಗೆ ಮೇಲ್ಚಾವಣಿ ಕುಸಿತದಿಂದ ಪತಿ ಪತ್ನಿ ಹಾಗೆ 2 ಮಕ್ಕಳು ಜೀವಂತ ಸಮಾಧಿಯಾಗಿದ್ದಾರೆ. ಅಲಮೇಲ ತಾಲೂಕಿನ ಮೊರಗಟ್ಟಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಗುರುನಾಥ ಬಡಗೇರ ಹಾಗೆ ಜ್ಯೋತಿ ಬಡಗೇರ, ಕಾಳಮ್ಮ ಹಾಗೆ ಕೀರ್ತಿ ಎಂಬ 2 ಮಕ್ಕಳು ಮೃತಪಟ್ಟಿದ್ದಾರೆ. ಹಳೆಯ ಮನೆಯಲ್ಲಿ ಬಾಡಿಗೆಗೆ ವಾಸವಾಗಿದ್ರು ಈ ಕುಟುಂಬ. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಮನೆಯ ಮೇಲ್ಚಾವಣಿ ಕುಸಿದಿದೆ. ಅವಶೇಷಗಳ ಅಡಿಯಲ್ಲಿಯೇ ಜೀವಂತ ಸಮಾಧಿಯಾಗಿದೆ ಇಡೀ ಕುಟುಂಬ. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಶವ ಹೊರತೆಗೆಯುವಂತಹ ಕಾರ್ಯ ಈಗಾಗಲೇ ನಡೀತಾ ಇದೆ. 4 ಕೂಡ ಈಗ ಜೀವಂತ ಸಮಾಧಿಯಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ಅಲಮೇಲ ತಾಲೂಕಿನ ಮೋಡಿಗಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಬಹಳಷ್ಟು ಮಳೆಗಾಳಿಯಿಂದ ಹಳೆಯ ಮನೆ ಜಂಚಿನ ಮನೆ ಕುಸಿದು ಬಿದ್ದ ಕಾರಣ ಬಡಗೇರ ಪರಿವಾರದ ಗುರು ಎಂಬ ಕುಟುಂಬದವರು ಸುಮಾರು 4-5 ಜನರು ನಿನ್ನೆ ರಾತ್ರಿ ಜಂಚಿನ ಮನೆ ಕುಸಿದು ಬಿದ್ದು ಸಾವನ್ನಪ್ಪಿರುವ ಒಂದು ದುರ್ಘಟನೆ. ಮುರಾದ್